ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, RRB ಗ್ರೂಪ್ ಡಿ ಫ್ರೀ PYQ ಬ್ಯಾಚ್ ನ ಚಾಪ್ಟರ್ ನಂಬರ್ 5 ಆಗಿರುವಂತಹ ಕಾಂಪೌಂಡ್ ಇಂಟ್ರೆಸ್ಟ್ ನ ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಸೆಷನ್ ಅಲ್ಲಿ ಯಾವುದೇ ತರಹದ ಫಾರ್ಮುಲಾ ಇಲ್ಲದೆ ಕೇವಲ ಸಿಂಗಲ್ ಲೈನ್ ಮೆಥಡ್ ಅಲ್ಲಿ ಯಾವ ತರ ಮಾಡಬಹುದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸಕ್ಸೆಸಿವ್ ಡಿಸ್ಕೌಂಟ್ಸ್ ತರ ಯೂಸ್ ಮಾಡಿಕೊಂಡು ಆರ್ ಯೂನಿಟ್ ಡಿಜಿಟ್ ನ ಯೂಸ್ ಮಾಡಿಕೊಂಡು ಆರ್ ರೇಷಿಯೋ ಮೆಥಡ್ ನ ಯೂಸ್ ಮಾಡಿಕೊಂಡು ಕೇವಲ ಸಿಂಗಲ್ ಲೈನ್ ಮೆಥಡ್ ಅಲ್ಲಿ ಎಲ್ಲಾ ತರಹದ 50 ಕ್ವಶನ್ ಸಮೇತ ನಾವು ಡಿಸ್ಕಷನ್ ಮಾಡೋಣ. ಏನ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಮಾಡೋ ಮುಂಚೆ ನಾನು ಕೇವಲ 2 to 3 ಮಿನಿಟ್ಸ್ ಟೈಮ್ ಕೊಡಿ, ಓಕೆನಾ? ಸಾಕು. ಆಮೇಲೆ ಸೊಲ್ಯೂಷನ್ಸ್ ಕೇವಲ 2 to 3 ಸೆಕೆಂಡ್ಸ್ ಒಳಗಡೆ ನೀವು ಮಾಡ್ತೀರಾ, ಓಕೆನಾ? ಸೊ 2 ಇಯರ್ಸ್ ಆದ್ರೆ ನಾವು ಏನ್ ಮಾಡೋಣ, ಸೇಮ್ ಪರ್ಸೆಂಟೇಜ್ ಇದೆ ಅನ್ಕೊಳ್ಳಿ. ಆಗ 2a ಪ್ಲಸ್ a² ಅನ್ನ ಮಾಡೋಣ. ನಮ್ಗೆ ಏನ್ ಸಿಗುತ್ತೆ? 2 ಇಯರ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಸಿಗುತ್ತೆ. ಅಥವಾ ರೇಷಿಯೋ ಮೆಥಡ್ ಅನ್ನು ಮಾಡೋಣ. ನಿಮ್ಗೆ ರೇಷಿಯೋ ಮೆಥಡ್ ಗೊತ್ತಲ್ವಾ? ಸೊ ನಾನು ತುಂಬಾ ಕ್ವಶನ್ಸ್ ಅಲ್ಲಿ ಮಾಡಿಸಿದ್ದೀನಿ, ರೈಟ್? ಫಾರ್ ಎಕ್ಸಾಂಪಲ್ ಇದು ಯಾವ ತರ ಅಂದ್ರೆ ಏನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರೆ 10 ಅಂದ್ರೆ 2 × 10 ಪ್ಲಸ್ 10² 100. ಸೊ ಎಷ್ಟಾಯ್ತು? ಇದು 21 ಆಗುತ್ತೆ. 21%. ಕಾಂಪೌಂಡ್ ಇಂಟ್ರೆಸ್ಟ್ 10%, 2 ಇಯರ್ಸ್ ಎಷ್ಟು ಪರ್ಸೆಂಟ್ ಆಗುತ್ತೆ? 21% ಅಂತ. ಕ್ಲಿಯರಾ? ಸೊ ಈ ತರ ಮಾಡೋಣ. ಸೊ ಹಾಗಾದ್ರೆ ಅಮೌಂಟ್ ಅಂದ್ರೆ ಏನಪ್ಪಾ? ಅಮೌಂಟ್ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ? 100. ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಷ್ಟು ಬರ್ಕೊಂಡ್ರೆ ಡೈರೆಕ್ಟ್ ಆಗಿ ನಮ್ಗೆ ಅಮೌಂಟ್ ಸಿಗುತ್ತೆ. ನಮ್ಗೆ ಇಲ್ಲಿ 10 ತಗೊಂಡಿದ್ವಿ, ಎಷ್ಟು ಬಂತು? 21%. ಅಂದ್ರೆ ಎಷ್ಟಾಯ್ತು? 21%. ಹಾಗಾದ್ರೆ 121% ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ, ಓಕೆನಾ? ಈ ಕ್ವಶನ್ ಅನ್ನ ಓದೋಣ. The amount on a sum of 1500 at 10% per annum compound interest compounded annually in 2 years will be ಅಂತ ಕೇಳಿದೆ. ಸೊ 1500 ಮೊತ್ತದ ಮೇಲೆ ವಾರ್ಷಿಕ 10% ಸಂಯುಕ್ತ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಸಂಯೋಜಿತವಾಗುವಂತೆ 2 ವರ್ಷಗಳ ನಂತರದ ಮೊತ್ತ ಎಷ್ಟು ಆಗುತ್ತದೆ ಅಂತ ಕೇಳಿದೆ, ರೈಟ್? ಸೊ 10% ಅಂದ್ರೆ ಎಷ್ಟು ಬರುತ್ತೆ? 21%. ಅಂದ್ರೆ 100ಗೆ ಎಷ್ಟು ಆಡ್ ಮಾಡಬೇಕು? 21. ಸೊ ಎಷ್ಟಾಯ್ತು? 121% ಆಯ್ತು ಅಮೌಂಟ್ ಅಂದ್ರೆ. ಕ್ಲಿಯರ್? ಸೊ ನಾವೇನ್ ಫೈಂಡ್ ಔಟ್ ಮಾಡಬೇಕು? 121% ಆಫ್ 5 1500 ಅನ್ನ ಫೈಂಡ್ ಔಟ್ ಮಾಡಬೇಕು. 2 0 ಪರ್ಸೆಂಟೇಜ್ ಹೋಯ್ತು. 1 5 ಎಷ್ಟು? 5. ಲಾಸ್ಟ್ ಅಲ್ಲಿ 5 ಬರಬೇಕು, ಒಂದೇ ಆಪ್ಷನ್. ಕ್ಲಿಯರಾ? ಸೊ ಸಿಂಗಲ್ ಲೈನ್ ಗಿಂತ ಜಾಸ್ತಿ ಹೋಗಲ್ಲ, ನೋಡ್ಕೊಳ್ಳಿ. ಬಟ್ ಏನ್ ಗೊತ್ತಿರ್ಬೇಕು ನಮ್ಗೆ? ಒಂದು ಈ ಮೆಥಡ್ ಗೊತ್ತಿರ್ಬೇಕು, ಇನ್ನೊಂದು ರೇಷಿಯೋ ಮೆಥಡ್ ಗೊತ್ತಿರ್ಬೇಕು. ಕ್ಲಿಯರ್ ಇದೆಯಾ? ಆ 10% ಅಂದ್ರೆ 21% ಅಂತ ಯಾವ್ದ್ರಲ್ಲಿ? ಇಂಟ್ರೆಸ್ಟ್ ಅಲ್ಲಿ 2 ಇಯರ್ಸ್, ಓಕೆನಾ? ಸೊ ಇಲ್ಲಿ ಚಾರ್ಟ್ ಬರೀತೀನಿ, ಬೇಕಿದ್ರೆ ನೋಡಿ. 10% ಅಂದ್ರೆ 21% ಅಂತ, ಓಕೆನಾ? ಸೊ 2% ಅಂದ್ರೆ 2a ಪ್ಲಸ್ a² ಮೀನ್ಸ್ 4.04% ಅಂತ. 3% ಅಂದ್ರೆ 3 ಡಬಲ್ ಎಷ್ಟು? 6.3² 09 ಅಂತ ಅರ್ಥ. 4% ಅಂದ್ರೆ 8 ಸ್ಕ್ವೇರ್ ಅಂದ್ರೆ ಎಷ್ಟು? 1.16 ಅಂತ ಅರ್ಥ. 5% ಅಂದ್ರೆ ಡಬಲ್ ಎಷ್ಟು? 10 ಅಂಡ್ 0.25 ಅಂತ ಅರ್ಥ. ಕ್ಲಿಯರ್? ಸೊ ಈ ಚಾರ್ಟ್ ಇಷ್ಟು ನಮ್ಗೆ ಗೊತ್ತಿದ್ರೆ ನಾವು ಡೈರೆಕ್ಟ್ ಆಗಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಸಮ್ ಟೈಪ್ ಅಲ್ಲಿ ನಾವೇನ್ ಮಾಡೋಣ? ರೇಷಿಯೋ ಮೆಥಡ್ ಅನ್ನು ಸಮೇತ ಯೂಸ್ ಮಾಡೋಣ, ಓಕೆನಾ? ಸೊ ದ ಅಮೌಂಟ್ ಆನ್ ಎ ಸಮ್ ಆಫ್ 5200 at 10% per annum compound interest compounded annually in 2 years will be ಅಂತ ಕೇಳಿದ್ದಾರೆ. 5200 ಮೊತ್ತದ ಮೇಲೆ ವಾರ್ಷಿಕ 10% ಸಂಯುಕ್ತ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಸಂಯೋಜಿತವಾಗುವಂತೆ 2 ವರ್ಷಗಳ ನಂತರದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ನಂತರ ಮೀನ್ಸ್ ಅಮೌಂಟ್ ಅಂತ. ಕ್ಲಿಯರ್? ಸೊ 10% ಅಂದ್ರೆ ಎಷ್ಟು ಬಂತು? 21. 100ಗೆ 21 ಆಡ್ ಮಾಡಿದ್ರೆ ಎಷ್ಟು? 121. 121% ಆಫ್ 5200 ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ 2 ಜೀರೋಸ್ ಹೋಯ್ತು, ಪರ್ಸೆಂಟೇಜ್ ಹೋಯ್ತು. 1 2 ಎಷ್ಟು? 2. ಲಾಸ್ಟ್ ಅಲ್ಲಿ 2 ಬರಬೇಕು, 2 ಆಪ್ಷನ್ ಹೋಯ್ತು. ಕ್ಲಿಯರ್? ಸೊ 121 ಏನಂತ ಬರ್ಬೋದು? 11 × 11. ಹಾಗಾದ್ರೆ 11 ಮಲ್ಟಿಪಲ್ ನ ಚೆಕ್ ಮಾಡಿದ್ರೆ ನಮ್ಗೆ ಸೊಲ್ಯೂಷನ್ ಈಜಿಯಾಗಿ ಸಿಗುತ್ತೆ. ಕ್ಲಿಯರ್? ಸೊ 11 ಹೇಗೆ? ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್. ಸೊ ಆಡ್ ಪ್ಲೇಸಸ್ ಎಷ್ಟು? 10 ಆಯ್ತು. 10 ನಲ್ಲಿ 7 ಹೋದ್ರೆ 3 ಅಲ್ಲ, ನಮ್ಗೆ ಏನ್ ಬರಬೇಕು? 0 ಅಥವಾ 11 ಬರಬೇಕು, ರೈಟ್? ನೆಕ್ಸ್ಟ್ ನೋಡಿ, 6 + 9 15. 15 ನಲ್ಲಿ 4 ಹೋದ್ರೆ 11. ಸೊ ಹಾಗಾದ್ರೆ ಆನ್ಸರ್ ಏನು? ಡಿ, 6 to 9 2. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ್ಸ್ ಎಲ್ಲ, ಓಕೆನಾ? ನೆಕ್ಸ್ಟ್, ದ ಅಮೌಂಟ್ ಆನ್ ಎ ಸಮ್ ಆಫ್ 6500 at 10% per annum ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಆನ್ಯುವಲ್ 2 ಇಯರ್ಸ್ ವಿಲ್ ಬಿ ಅಂತ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. 6500 10% ಅಂದ್ರೆ ಅಮೌಂಟ್ ಅಂದ್ರೆ ಎಷ್ಟಾಯ್ತಪ್ಪ? 121% ಆಯ್ತು. ಎಷ್ಟಿಗೆ? 6500 ಫೈಂಡ್ ಔಟ್ ಮಾಡಬೇಕು.
ಇದೋಯ್ತು ಇದೋಯ್ತು, ರೈಟ್. ಸೊ 5 ಒಂದು ಏನು 5 ಬರಬೇಕು ಲಾಸ್ಟಲ್ಲಿ. 2 ಆಪ್ಷನ್ ಹೋಯ್ತಾ. ಈಗ ನಾವೇನು ಚೆಕ್ ಮಾಡಬೇಕು, 121 ಮಲ್ಟಿಪಲ್ ಅಂದರೆ 11 ಮಲ್ಟಿಪಲ್, ಆರ್ 65 ಅಂದರೆ 13 ಇಂಟು 5 ಮಲ್ಟಿಪಲ್. ನೀವು ಯಾವುದಾದ್ರೂ ಚೆಕ್ ಮಾಡಿ, ನಮ್ಗೆ ಈಸಿ ಅಲ್ವಾ. ಸೊ 11 ಚೆಕ್ ಮಾಡೋಣ. ಸಮ್ ಆಫ್ ಇವನ್ ಪ್ಲೇಸಸ್ ಮೇಲೆ ಸಮ್ ಆಫ್ ಆಡ್ ಪ್ಲೇಸಸ್. ಓಕೆ, ಸೊ 16ನಲ್ಲಿ 13 ಹೋದರೆ 3 ಬರಲ್ಲ, 14ನಲ್ಲಿ 13ನಲ್ಲಿ 13 ಹೋದರೆ 0 ಬಂತು. ಏನು ಬರಬೇಕು, 0 ಅಥವಾ 11. ಮುಗಿತಾ, ಸಿಂಗಲ್ ಲೈನ್. ನೆಕ್ಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್. ದ ಅಮೌಂಟ್ ಆನ್ ಎ ಸಮ್ ಆಫ್ 1000 ಅಟ್ ದ ರೇಟ್ ಆಫ್ 10% ಪರ್ ಆನಮ್ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡ್ ಆನ್ಯುವಲ್ 2 ಇಯರ್ಸ್ ವಿಲ್ ಬಿ ಅಂತ ಕೇಳಿದೆ. ಸೊ 121% ಎಷ್ಟಿಗೆ, 1000ಗೆ. ಸೊ ಏನು 0 0 ಕ್ಯಾನ್ಸಲ್, 121 ಇಂಟು 10 ಎಷ್ಟು 1210. ಮುಗಿತಾ, ಬೇಸಿಕ್ ಕ್ವಶನ್. ಒಂದು ಲೈನ್ ಮೇಲೆ ಜಾಸ್ತಿ ಹೋಗಲ್ಲ ನೋಡಿ. ದ ಅಮೌಂಟ್ ಆನ್ ಎ ಸಮ್ ಆಫ್ 5000 ಅಟ್ 20% ಪರ್ ಆನಮ್ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡ್ ಆನ್ಯುವಲ್ ಇನ್ 2 ಇಯರ್ಸ್ ವಿಲ್ ಬಿ. ಈಗ ಏನು ಕೇಳಿದರೆ 20% ಕೇಳಿದೆ. ಸೊ ಮಾಡೋಣ ತಗೊಳ್ಳಿ, ಏನು 2a ಪ್ಲಸ್ a ಸ್ಕ್ವೇರ್ ಬೈ 100. 2a 2 ಇಂಟು 20 ಎಷ್ಟು 40 ಆಯಿತು, ಪ್ಲಸ್ 20 ಸ್ಕ್ವೇರ್ ಎಷ್ಟಾಯಿತು 400 ಆಯಿತು ಬೈ 100. ಹೋಯ್ತು ಹೋಯ್ತು 4 4 ಪ್ಲಸ್ 44 ಎಷ್ಟು 4 ಪ್ಲಸ್ 4 44 ಆಯಿತು. 100ಗೆ 44 ಸೇರಿದ್ರೆ ಎಷ್ಟಾಯಿತು 144ನ ಪರ್ಸೆಂಟ್ ಆಫ್ 5000 ನಾವು ಫೈಂಡ್ ಔಟ್ ಮಾಡಬೇಕೀಗ. ಕ್ಲಿಯರಾ. ಎರಡು ಜೀರೋ ಪರ್ಸೆಂಟೇಜ್ ಹೋಯ್ತು, 4 5 20, ಲಾಸ್ಟಲ್ಲಿ 0 ಬರಬೇಕು. ಮುಗೀತಾ, ಏನಾದರೂ ಮಾಡಿದೀವಾ. ಕ್ಲಿಯರ್. ಓಕೆ, ನೆಕ್ಸ್ಟು 10% ಅಂದರೆ ಎಷ್ಟಪ್ಪ 21. ಏನು ಕೇಳಿದರೆ ದ ಅಮೌಂಟ್, ಅಮೌಂಟ್ ಅಂದ್ರೇನು 121%. ಪರ್ಸೆಂಟೇಜ್ 2 zeros ಕ್ಯಾರಿ ಕ್ಯಾನ್ಸಲ್, 1 ಇಂಟು 1 ಲಾಸ್ಟಲ್ಲಿ 1 ಬರಬೇಕು. 2 ಆಪ್ಷನ್ ಹೋಯಿತು. ನಾವೀಗ ಏನು ಮಾಡೋಣ, 11 ಚೆಕ್ ಮಾಡೋಣ, ಸಿಂಪಲ್. ಸೊ 9 3 12, 12ಅಲ್ಲಿ 1 ಹೋದರೆ 11, ಇದು ಆನ್ಸರ್ ಆಗ್ಬೋದು. 17, 17ಅಲ್ಲಿ 6 ಹೋದರೆ 11, ಇದು ಸಮೇತ ಆನ್ಸರ್ ಆಗ್ಬೋದು, ರೈಟ್. 12ಅಲ್ಲಿ 1 ಹೋದರೆ 11, ಓಕೆ. 17ಅಲ್ಲಿ 6 ಹೋದರೆ 11, ಓಕೆ. ಈಗ ನಾವೇನು ಮಾಡೋಣ, 2 ಡಿಜಿಟನ್ನು ಚೆಕ್ ಮಾಡೋಣ. ಕ್ಲಿಯರ್. ಸೊ ಲಾಸ್ಟ್ ಡಿಜಿಟ್ ಸೇಮ್ ಇದೆ, ಸೊ ಸೆಕೆಂಡ್ ಡಿಜಿಟನ್ನು ಚೆಕ್ ಮಾಡೋಣ. 71 ಇಂಟು 1 ಎಷ್ಟು 71, 7 ಕ್ಯಾರಿ. 71 ಇಂಟು 2 ಎಷ್ಟು 142, ಪ್ಲಸ್ 7 ಎಷ್ಟು 149. ಸೊ ಲಾಸ್ಟಲ್ಲಿ ಏನು ಬರಬೇಕು 9 ಬರಬೇಕು. ಮುಗೀತಾ, 91. ಕ್ಲಿಯರ್, ಇಷ್ಟು. ನೆಕ್ಸ್ಟು ದ ಅಮೌಂಟ್ ಆನ್ ಎ ಸಮ್ ಆಫ್ 2000 ಅಟ್ 5% ಪರ್ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಆನ್ಯುವಲಿ ಇನ್ 2 ಇಯರ್ಸ್ ವಿಲ್ ಬಿ ಅಂತ ಕೇಳಿದರೆ, ಈಗ 5% ಕೇಳ್ತೀವಿ. 2000 ಮೊತ್ತದ ಮೇಲೆ ವಾರ್ಷಿಕ 5% ಸಂಯುಕ್ತ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಸಂಯೋಜಿತವಾಗುವಂತೆ 2 ವರ್ಷಗಳ ನಂತರದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್. ಸೊ 5% ನೀವು ಹಿಂಗೂ ಬೇಕಾದ್ರೂ ಮಾಡ್ಬೋದು. ನಾವು ಇಷ್ಟೊತ್ತು ಮಾಡ್ತಿದ್ವಲ್ಲ 2a ಪ್ಲಸ್ a ಸ್ಕ್ವೇರ್ ಬೈ 100 ಅಂದರೆ ದಟ್ ಈಸ್ 10 ಆಯಿತು. 25 ಬೈ 100 ಅಂದರೆ 0.25 ಆಯಿತು. 10.25 ಅಂದರೆ 110.25% ಆಫ್ 2000. ಹಿಂಗೆ ಬೇಕಾದ್ರೂ ನಾವು ಮಾಡ್ಬೋದು, ಆರ್ 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 ರೇಷಿಯೋ ಮೆಥಡಲ್ಲಿ ಮಾಡ್ಬೋದು. ನಾನು ನಿಮಗೆ ಸಜೆಷನ್ ಕೊಡ್ತೀನಿ 10, 20, 7, 6, 3, 4 ಈ ಥರ ಎಲ್ಲ ಬಂದರೆ ನಾವು ಏನು ಮಾಡೋಣ ಅಂದರೆ ಈ ಮೆಥಡನ್ನು ಮಾಡೋಣ ಡೈರೆಕ್ಟ್. ಒಂದು ವೇಳೆ ಫ್ರ್ಯಾಕ್ಷನಲ್ಲಿ ಹೋಗುತ್ತೆ ಅಂದರೆ ನಾವು ರೇಷಿಯೋ ಮೆಥಡನ್ನು ಮಾಡೋಣ. ಸೊ 5% ಅಂದರೆ ಏನಪ್ಪ 1/20. 20 ಇರೋದು ಮೊದಲನೇ ವರ್ಷ 21 ಆಗುತ್ತೆ, ಎರಡನೇ ವರ್ಷನೂ ಏನಾಗುತ್ತೆ 20 ಇರೋದು 21 ಆಗುತ್ತೆ. ಸೊ ಇದೆಷ್ಟಾಯಿತು 400 ಆಯಿತು, ಇದೆಷ್ಟಾಯಿತು 441 ಆಯಿತು. ಕ್ಲಿಯರ್. ಸೊ 400ನ ವ್ಯಾಲ್ಯೂ ಎಷ್ಟು 2000 ಅಂದರೆ ಇಂಟು 5 ಇದು ಇಂಟು 5 ಮಾಡಿದ್ರೆ ಲಾಸ್ಟಲ್ಲಿ 5 ಬರಬೇಕು. ಕ್ಲಿಯರಾ. ಓಕೆ, ನೆಕ್ಸ್ಟ್ ಕ್ವಶನ್. ದ ಅಮೌಂಟ್ ಆನ್ ಎ ಸಮ್ ಆಫ್ 6000 ಅಟ್ 5% ಪರ್ ಆನಮ್ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡ್ ಆನ್ಯುವಲಿ ಇನ್ 2 ಇಯರ್ಸ್ ವಿಲ್ ಬಿ ಅಂತ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್ಸ್ ಎಲ್ಲ ಓಕೆನಾ. ಸೊ 6000 ಮೊತ್ತದ ಮೇಲೆ ವಾರ್ಷಿಕ 5% ಸಂಯುಕ್ತ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಸಂಯೋಜಿತವಾಗುತ್ತೆ 2 ವರ್ಷಗಳ ನಂತರ ಎಷ್ಟು ಅಂತ ಕೇಳಿದೆ. ಸೊ 5% ಅಂದ್ರೆ ಏನು 1/20 ಅಂದರೆ 20 ಇರೋದು 21, 20 ಇರೋದು 21 ಎರಡನೇ ವರ್ಷ. ಸೊ ಎಷ್ಟಾಯಿತು 400 ಆಯಿತು, 441 ಆಯಿತು. ನೆಕ್ಸ್ಟ್ 5% 2 ಇಯರ್ಸ್ ಅಂತ ಬಂದರೆ ನಾವು ಡೈರೆಕ್ಟಾಗಿ 400 ಅಂತ ತಗೊಳ್ಳೋಣ, ಈಸಿಯಾಗಿ ಆಗುತ್ತೆ. ಓಕೆ, 400ನ ವ್ಯಾಲ್ಯೂ 6000 ಅಂದರೆ
ಜೀರೋಸ್ ಹೋಯಿತು 15 ಜಾ, ಇದು ಇಂಟು 15 ಮಾಡಿದ್ವಿ ಅಂದ್ಕೊಳ್ಳಿ, ಲಾಸ್ಟಲ್ಲಿ 5 ಬರಬೇಕು. ಎರಡು ಆಪ್ಷನ್ ಹೋಯಿತು. 15 1 ಜಾ 15, 1 ಕ್ಯಾರಿ 15 4 ಜಾ 60 ಪ್ಲಸ್ 1 61, 15 ಬರಬೇಕು. ಮುಗೀತು. ಕ್ಲಿಯರಾ? ಬೇಸಿಕ್ ಕ್ವಶನ. Next question, 9th one. The amount and the sum of 1800 at 10% per annum compound interest compound annually in 2 years will be 10% ಅಂದ್ರೆ ಎಷ್ಟಾಯ್ತು 121. ಈಗ ಡೈರೆಕ್ಟ್ ಆಗಿ ಬಂತಾ? ಸೊ 121% ಆಫ್ 1800 ಫೈಂಡ್ ಔಟ್ ಮಾಡಬೇಕು. ಇದೋಯ್ತು 8 1 ಜಾ 8 ಬರಬೇಕು, ಲಾಸ್ಟಲ್ಲಿ 2 ಹೋಯ್ತು, 1 18, ಓಕೆ, 1 ಕ್ಯಾರಿ 18 2 ಜಾ 36 ಪ್ಲಸ್ 1 37, 78 ಬಂತು ಲಾಸ್ಟಲ್ಲಿ. ಕ್ಲಿಯರಾ? ಬೇಸಿಕ್ ಕ್ವಶನ್. ನೆಕ್ಸ್ಟ್ ಸೇಮ್ 4300ಗೆ 121%. ಡೈರೆಕ್ಟಾಗಿ ಮಾಡೋಣ, ಓಕೆನಾ? ಅವ್ರು ಏನು ಕೇಳಿದರೆ ಅಷ್ಟೇ. ಹೋಯ್ತು 3 1 ಜಾ 3, ಲಾಸ್ಟಲ್ಲಿ 3. ಕ್ಲಿಯರಾ? ಬೇಸಿಕ್ ಕ್ವಶನ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಸರ್ ಏನು ಸರ್ ಇಷ್ಟು ಈಸಿಯಾಗಿ ಕೇಳ್ತಾರೆ ಅಂತ. ಅವ್ರು ಕೇಳಿರೋದು ನಾನು ತಗೊಂಡು ಬಂದಿದ್ದೀನಿ. ಓಕೆ, ನೆಕ್ಸ್ಟ್ ಸೇಮ್ 121% ಆಫ್ 8800. 2 ಜೀರೋಸ್ ಹೋಯಿತು, 1 8 ಜಾ 8, ಲಾಸ್ಟಲ್ಲಿ 8 ಬರಬೇಕು. ಕ್ಲಿಯರಾ? ಬೇಸಿಕ್ ಕ್ವಶನ. ಎರಡನೇ ಲೈನ್ಗೆ ನಾವು ಹೋಗ್ತಿಲ್ಲ, ಓನ್ಲಿ ಸಿಂಗಲ್ ಲೈನಲ್ಲಿ ನಾವು ಸೊಲ್ಯೂಷನ್ನ ಮಾಡ್ತಾ ಇದ್ದೀವಿ. ಸೇಮ್ ಅದೇ ಥರ 121% ಆಫ್. ಕ್ಲಿಯರ್? ಒಂದಲ್ಲ ಓನ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ರೆ 21%, ಅವ್ರೇನು ಕೊಟ್ಟಿದ್ದಾರೆ ವಿತ್ ಅಮೌಂಟ್ ಕೇಳಿದ್ದಾರೆ, ರೈಟ್? ಸೊ ಹಾಗಾಗಿ 121%. ಹೋಯ್ತು 1 6 ಜಾ 6, ಲಾಸ್ಟಲ್ಲಿ 6. ಕ್ಲಿಯರ್? ಅಗೈನ್ ಸೇಮ್ 121% ಆಫ್ 7300, ರೈಟ್? ಕ್ಯಾನ್ಸಲ್ 1 3 ಜಾ 3, ಲಾಸ್ಟಲ್ಲಿ 3. ಕ್ಲಿಯರ್? ನೆಕ್ಸ್ಟ್ ಅಗೈನ್ 10% means again 121% ಆಫ್ 4900, ರೈಟ್? ಹೋಯಿತು 9 1 ಜಾ 9, ಲಾಸ್ಟಲ್ಲಿ 9 ಬರಬೇಕು. ಓಕೆ, 2 9 ಇದೆ, ಮಾಡೋಣ. 6 11 ಚೆಕ್ ಮಾಡ್ತೀರಾ? 11 ಇಂಟು 11 ಬರ್ಕೋಬೋದು 121ನ, 79ನ 7 ಇಂಟು 7, ನಿಮ್ಮ ಇಷ್ಟ ಯಾವುದಾದ್ರೂ ಚೆಕ್ ಮಾಡ್ಕೊಳ್ಳಿ. 11 ಚೆಕ್ ಮಾಡಿದ್ರೆ ಎಷ್ಟಾಯಿತು? 6 ಆಯಿತು. 14ನಲ್ಲಿ 6 ಹೋದರೆ 8 ಬರುತ್ತೆ, ಇದಾಗಲ್ಲ. ಎಷ್ಟಾಯಿತು? 7 ಆಯಿತು, 18 ಆಯಿತು. 18ನಲ್ಲಿ 7 ಹೋದರೆ ಎಷ್ಟು? 11. ಮುಗೀತಾ? ನೆಕ್ಸ್ಟ್ ಸೇಮ್ 121% ಆಫ್ 1500 ಕ್ಯಾರಿ ಸರ್ ಕ್ಯಾನ್ಸಲ್ 1 5 ಜಾ 5, 2 ಆಪ್ಷನ್ ಆಯಿತು. ಓಕೆ, 25 1 ಜಾ 25, 2 ಕ್ಯಾರಿ 25 2 ಜಾ 50 ಪ್ಲಸ್ 2 50. ಓಕೆ, ಲಾಸ್ಟಲ್ಲಿ 25 ಬರಬೇಕು. ಟ್ವೆಂಟಿ 1 ಜಾ 25, 2 5. ನೆಕ್ಸ್ಟ್ ದ ಅಮೌಂಟ್ ಅಂಡ್ ಸಮ್ ಆಫ್ 2800 at 10% per annum compound interest compound annually means same 121% ಆಫ್ 2800. ಹೋಯಿತು 1 8 ಜಸ್ಟ್. ನೆಕ್ಸ್ಟ್ 4200 ಏನು ಫೈಂಡ್ ಔಟ್ ಮಾಡಬೇಕು? 121%. 10% ಅಂದರೆ 121 ಬರ್ಕೊಬಿಡಿ, ಓಕೆನಾ? ಉಳಿದಿದ್ದು ನಾನು ನಿಮಗೆ ಎಲ್ಲನೂ ಹೇಳ್ಕೊಡ್ತೀನಿ. ಎಲ್ಲ ಕ್ವಶನ್ಸು ಇದ್ದಾವೆ, ಅವ್ರು ಕೇಳಿರುವಂಥ ಎಲ್ಲ ಕ್ವಶನ್ಸು ಇದ್ದಾವೆ, ಓಕೆನಾ? ಹೋಯ್ತು 1 2 ಜಾ 2, ಲಾಸ್ಟಲ್ಲಿ 2 ಬರಬೇಕು. 3 ಆಪ್ಷನ್ ಇದೆಯಾ? ಮಾಡೋಣ ತಗೊಳ್ಳಿ. 21 ಇಂಟು 42, ರೈಟ್? ಅಂದರೆ ಇದು 11 ಇಂಟು 11, 7 ಇಂಟು 6, ಅಂದರೆ 3 ಇಂಟು 2. 11 ಮಲ್ಟಿಪಲ್ ಚೆಕ್ ಮಾಡ್ಬೋದು, 7 ಮಲ್ಟಿಪಲ್ ಚೆಕ್ ಮಾಡ್ಬೋದು, 3 ಮಲ್ಟಿಪಲ್ ಚೆಕ್ ಮಾಡ್ಬೋದು, 2 ಮಲ್ಟಿಪಲ್ ಚೆಕ್ ಮಾಡ್ಬೋದು. ಕ್ಲಿಯರ್? ಸೊ 3 ಮಲ್ಟಿಪಲ್ ಚೆಕ್ ಮಾಡಿದ್ರೆ 2 ಪ್ಲಸ್ 1 3 ಆಯಿತು, ಇದು 5 ಆಯಿತು, ಇದು ಹೋಗಲ್ಲ. 11 ಆಯಿತು, ಹೋಗಲ್ಲ. 8 ಆಯಿತು, ಇದು ಹೋಗಲ್ಲ. ಎಷ್ಟು? 9 ಹೋಗುತ್ತೆ, 4 ಪ್ಲಸ್ 2 6 ಹೋಗುತ್ತೆ, 5 ಹೋಗಲ್ಲ. 10 ಪ್ಲಸ್ 5 15, ಇದು ಹೋಗುತ್ತೆ. ಮುಗೀತು. ನೆಕ್ಸ್ಟ್ ದ ಅಮೌಂಟ್ ಆನ್ ಸಮ್ ಆಫ್ 3200 ಅಂದರೆ ಸೇಮ್ 121% ಆಫ್ 3200. ಹೋಯ್ತು 1 2 ಜಾ 2, ಲಾಸ್ಟಲ್ಲಿ 2 ಒಂದೇ ಆಪ್ಷನ್. ಈಗ 15%. ಓಕೆ, ಇದನ್ನ ಸಮೇತ ಹಂಗೆ ಮಾಡ್ಬೋದು. ಕ್ಲಿಯರ್? ಬಟ್ ನಾನು ಏನು ಹೇಳಿದೆ,
ರೇಷಿಯೋ ಮೆಥಡ್ ಸಮೇತ ನಾವು ಯೂಸ್ ಮಾಡಬೇಕಾಗುತ್ತೆ ಒಂದೊಂದು ಸಲ. ಓಕೆನಾ? ಸೊ ದ ಅಮೌಂಟ್ ಆನ್ ಎ ಸಮ್ ಆಫ್ 2000 ಅಟ್ 15% ಪರ್ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಆನ್ಯುವಲಿ ಇನ್ 2 ಇಯರ್ಸ್ ವಿಲ್ ಬಿ ಅಂತ ಕೇಳಿದ್ದಾರೆ. ಸೊ ಹಂಗೆ ಮಾಡೋಣ ಅಂದ್ರೆ ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂದ್ರೆ ಹಿಂಗೆ ಮಾಡೋಣ. ಒಂದ್ ವೇಳೆ ಎರಡು ಮೆಥಡ್ ಅನ್ನು ತೋರಿಸ್ತೀನಿ. 2000 ಮೇಲೆ ಮೊತ್ತದ ಮೇಲೆ ವಾರ್ಷಿಕ 15% ಸಂಚಿತ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಆಗುವಂತೆ 2 ವರ್ಷಗಳ ನಂತರ ಮೊತ್ತ ಎಷ್ಟಾಗುತ್ತದೆ ಅಂತ ಕೇಳಿ. ರೈಟ್. 15% ಅಂದ್ರೆ ಏನಪ್ಪ? 3/20. 20 ಇರೋದು 23 ಆಯ್ತು, 20 ಇರೋದು 23 ಆಯ್ತು. ಇದೇನಾಯ್ತು? 400 ಆಯ್ತು, ಇದೇನಾಯ್ತು? 520. 400 ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 2000. ಹೋಯ್ತು 5 ಜಾ, ಇದು 5 ಜಾ ಮಾಡಬೇಕು, ಲಾಸ್ಟಲ್ಲಿ 5 ಬರಬೇಕು. ಮಾಡಂತ ತಗೊಳ್ಳಿ. 5 9 ಜಾ 45 ಫಾರ್ ಕ್ಯಾರಿ, 5 2 ಜಾ 10 ಪ್ಲಸ್ 4 14. ಹೋಗಿತ್ತು ಆನ್ಸರ್ 2645. ಲಾಸ್ಟಲ್ಲಿ 45 ಬರಬೇಕು. ಸೊ ನಾವು ನಾರ್ಮಲ್ ಮೆಥಡ್ ಮಾಡ್ತೀವಲ್ಲ, ಅದು ಮಾಡಂತ ತಗೊಳ್ಳಿ. ಏನು? 2a ಪ್ಲಸ್ a ಸ್ಕ್ವೇರ್ ಬೈ 100 ಅಂದರೆ 2a, 2 ಇಂಟು 15 ಎಷ್ಟು? 30 ಪ್ಲಸ್ a ಸ್ಕ್ವೇರ್ ಅಂದ್ರೆ 15 ಸ್ಕ್ವೇರ್ 225 ಬೈ 100 2.25 32.25 ಆಯಿತು. ಫೈಂಡ್ ಔಟ್ ಮಾಡೋಣ. 32.25% ಆಫ್ 2000. 30 ಜೀರೋಸ್ ಹೋಯ್ತು, 20 ಉಳಿತಾ? 1 ಹೋಯ್ತು, ಇನ್ನು ಉಳಿದಿರೋದೇನು 1 0 ಹೋಗಬೇಕು. ರೈಟ್. ಸೊ 2 5 ಜಾ 10 ಆಯಿತು, 1 ಕ್ಯಾರಿ, 2 2 ಜಾ 4 ಆಯಿತು ಪ್ಲಸ್ 1 5 ಆಯಿತು, 2 ಜಾ 4 ಆಯಿತು, 2 3 ಜಾ 6 ಆಯಿತು, 6 4 5 0 1 ಹೋಯ್ತು, ಈಸಿಯಾಗಿ ಬಂತು. ಸೊ 32.5 ನಮ್ಗೆ ಏನು ಬೇಕಿತ್ತು? 132.5 ಅಲ್ವಾ? ಸೊ ಹಾಗಾದ್ರೆ 2000ಗೆ 645 ಸೇರಿದ್ರೆ ಎಷ್ಟು? 2640 2645. ಕ್ಲಿಯರ್? ದ ಅಮೌಂಟ್ ಆನ್ ಸಮ್ ಆಫ್ 6500 at 20% ಪರ್ ಆನಮ್ ಕಾಂಪೌಂಡ್ ಇಂಟ್ರೆಸ್ಟ್ ಇನ್ 2 ಇಯರ್ಸ್ ವಿಲ್ ಬಿ. ಸೊ 20% ಅಂದ್ರೆ ಏನು? 1 ಬೈ ಮಾಡೋಣ, ಡೈರೆಕ್ಟ್ ಆಗಿ ಮಾಡೋಣ. ಎಷ್ಟಾಗುತ್ತೆ? 44% ಆಗುತ್ತೆ. ರಿಚ್ ಆಲ್ರೆಡಿ ತೋರಿಸಿದೆ ನಿಮಗೆ. ಅಂದರೆ 144% ಆಫ್ 6500 ನಾವು ಫೈಂಡ್ ಔಟ್ ಮಾಡಬೇಕು. ಹೋಯ್ತು 4 5 ಜಾ 20, ಲಾಸ್ಟಲ್ಲಿ 0 ಬರಬೇಕು. ಕ್ಲಿಯರ್? ನೆಕ್ಸ್ಟ್ 10% 8300 ಅಂದರೆ 121% ಆಫ್ 300. ಹೋಯ್ತು 1 3 ಜಾ 3. ಓಹ್, ಜಾಸ್ತಿ ಇದೆಯಾ? ಇದು ಹೋಯ್ತು 2 ಆಪ್ಷನ್ ಇತ್ತು, ತೊಂದರೆ ಇಲ್ಲ. 7 ಚೆಕ್ ಮಾಡೋಣ. 1 0 0 4 ಆಯಿತು, 4 ಅಲ್ಲಿ 4 ಆದರೆ 0 ಇದಾಗ್ಬೋದು. 9 8 17 12 ಹೋದರೆ 5 ಇದಾಗಲ್ಲ, ಇದೇ ಆಪ್ಷನ್ ಆಗುತ್ತೆ. ಕ್ಲಿಯರ್? ಸೊ ಇಷ್ಟೇ. ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದ್ರೆ ಸೆಕೆಂಡ್ಸಲ್ಲಿ ಮಾಡ್ಬೋದು. ದ ಅಮೌಂಟ್ ಆನ್ ಸಮ್ ಆಫ್ 3500 20%. ರೈಟ್. ಸೊ ಎಷ್ಟಾಯಿತು? 44% ಆಯಿತು. 50%. ಸೊ ಅಮೌಂಟ್ ಕೇಳಿದರೆ 100 ಆ್ಯಡ್ ಮಾಡಿದ್ರೆ 144 ಆಫ್ 3500. 2 ಜೀರೋಸ್ ಪರ್ಸೆಂಟೇಜ್ ಹೋಯಿತು. 4 5 ಎಷ್ಟು? 20. ಕ್ಲಿಯರ್? ಎಷ್ಟು? 10% ಅಂದರೆ 121% ಆಫ್ 2600. ಇದೋಯ್ತು ಬರಬೇಕಾ ಲಾಸ್ಟಲ್ಲಿ? ತಗೊಳ್ಳಿ ಮಾಡೋಣ. 26 1 26 2 ಕ್ಯಾರಿ, 26 2 52 ಪ್ಲಸ್ 2 50 46 ಬರುತ್ತೆ. ಕ್ಲಿಯರ್? ಎಷ್ಟು? 20% ಅಂದರೆ 144 ನೆನ್ಪಿಟ್ಕೋಬೇಕು. ಅವ್ರ ಅಮೌಂಟ್ ಕೇಳಿದರೆ, ಓನ್ಲಿ ಇಂಟ್ರೆಸ್ಟ್ ಕೇಳಿದ್ರೆ 44%. ಓಕೆ, 144% ಆಫ್ 2800. ಹೋಯ್ತು 4 8 ಜಾ 32, ಲಾಸ್ಟಲ್ಲಿ 2 ಬರಬೇಕು. ಕ್ಲಿಯರ್? ಎಷ್ಟು? 20% ಅಂದ್ರೇನು? 144% ಆಫ್ 4 4 ಎಷ್ಟು? 16, ಲಾಸ್ಟಲ್ಲಿ ಬರಬೇಕು. ಕ್ಲಿಯರ್? ಬೇಸಿಕ್ ಕ್ವಶನ್ಸ್. ದ ಅಮೌಂಟ್ ಅನ್ನು ಸಮ್ ಆಫ್ 4400 5%. 5% ಅಂದ್ರೆ 1/20 ಅಂದರೆ 20 ಇರೋದು 21 ಆಗುತ್ತೆ ಮೊದಲನೇ ವರ್ಷ, ಎರಡನೇ ವರ್ಷ ಸಮೇತ 20 ಇರೋದು 21 ಆಗುತ್ತೆ. ಎಷ್ಟಾಯಿತು? 400 ಆಯಿತು. ಇದೆಷ್ಟಾಯಿತು? 441 ಆಯಿತು. 400ನ ವ್ಯಾಲ್ಯೂ ಕೊಟ್ಟಿದ್ದಾರೆ 4400 ಅಂದರೆ 11 ಜಾ ಹೋಗ್ತಾ ಇದೆ. ಇದು 11 ಜಾ ಹೋದರೆ ಲಾಸ್ಟಲ್ಲಿ 1 ಬರಬೇಕಾ? 11 1 ಜಾ 11 ಕ್ಯಾರಿ, 11 4 ಜಾ 44 ಪ್ಲಸ್ 1 45, ಲಾಸ್ಟಲ್ಲಿ 51 ಬರಬೇಕು. ಕ್ಲಿಯರಾ? ಬೇಸಿಕ್ ಕ್ವಶನ್ ಇದು, ನೀವು ಹೇಳಿ.
ಆರಾಮಾಗಿ ಮಾಡ್ಬೋದಾ? ಕೊನೆಯಲ್ಲಿ ತಿಳಿಸಬೇಕು ಯಾವ ಥರ ಅನಿಸ್ತು ಅಂತ. 5% ಆಫ್ ದ ಅಮೌಂಟ್ ಆನ್ ಎ ಸಮ್ ಆಫ್ 2800 at the rate of 5% per annum. ಸೇಮ್ ಟೈಪ್ ಆಫ್ ಕ್ವಶನ್ ಅಲ್ವಾ? ಸೊ ಡೈರೆಕ್ಟಾಗಿ ಮಾಡೋಣ. 5% ಅಂದ್ರೆ ಏನು? 20 ಇರೋದು 21 ಆಗ್ತದೆ. ಎರಡನೇ ವರ್ಷ 20 ಇರೋದು 21 ಆಗ್ತದೆ. 100 ರೂಪಾಯಿ, 100, 141. ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ 2800 ರೂಪಾಯಿ. 7 ಜ ಇದು 7 ಜ ಮಾಡಿದ್ರೆ 7 1 ಜ 7, 7 4 ಜ 28, 87 ಬರಬೇಕು ಲಾಸ್ಟಲ್ಲಿ. ಕ್ಲಿಯರ್? ಸೊ ಒಂದು ಆಪ್ಷನಲ್ಲಿ ಎರಡು ಆಪ್ಷನ್ ಇದೆ, ಸೊ ಹಾಗಾಗಿ ನಾವು 2 ಡಿಜಿಟ್ಸ್ ಅನ್ನು ಯೂಸ್ ಮಾಡ್ತೀವಿ. ದ ಅಮೌಂಟ್ ಆನ್ ಎ ಸಮ್ ಆಫ್ 3300 ಅಂದರೆ 121% ಆಫ್ 3300. ಹೋಯಿತು, 3 ಬರಬೇಕು ಲಾಸ್ಟಲ್ಲಿ. 33 1 ಜ 33, 33 2 ಜ 66 ಪ್ಲಸ್ 3 93 ಬರಬೇಕು. ಮುಗೀತಾ? ಬೇಸಿಕ್ ಕ್ವಶನ್ ಇಲ್ವಾ? ನೋಡಿ, ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗ ನಾನು ಆಲ್ರೆಡಿ ಕ್ವಶನ್ಸ್ ನೋಡಿದ್ವಿ. ಎಲ್ಲ ಸಮೇತ 10%, 5%, 20%. ಸೊ ನಾವು ಏನ್ ಮಾಡ್ತಿದ್ವಿ, ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಇದ್ವಿ. ಒಂದು ವೇಳೆ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಇದ್ರೆ ನಾವು ಈಸಿಯಾಗಿ ಹೇಳೋಣ. ಈಗ 8% ಬೇಕಾದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಏನಾ? ಸೊ ದ ಅಮೌಂಟ್ ಆನ್ ಸಮ್ ಆಫ್ 7500 at 8% per annum compound interest compounded annually in 2 years will be ಅಂತ ಕೇಳಿದ್ದಾರೆ. 7500 ಮೊತ್ತದ ಮೇಲೆ ವಾರ್ಷಿಕ 8% ಸಂಯುಕ್ತ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಸಂಯುಕ್ತವಾಗುವಂತೆ 2 ವರ್ಷಗಳ ನಂತರ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ 8% ಅಂದ್ರೆ ಏನಪ್ಪ? 8% ಅಂದ್ರೆ 2/25. 25 ಇರೋದು 27 ಆಗ್ತದೆ. 25 ಇರೋದು 27 ಆಗ್ತದೆ. ಸೊ ಇದೆಷ್ಟಾಯ್ತು? 625. ಎಷ್ಟಾಯ್ತು? 729. ಸೊ 625 ನ ವ್ಯಾಲ್ಯೂ ಕೊಟ್ಟಿದ್ರೆ ಎಷ್ಟು? 7500. ಹೋಯ್ತು. 12 ಜ ಅನ್ಕೊಳ್ಳಿ, ಹೋಗಲ್ಲ ಅನ್ಕೊಳ್ಳಿ. 0 ಕ್ಯಾನ್ಸಲ್ ಹೆಂಗೆ ಹೋಗುತ್ತೆ? ಹೋಗಲ್ಲ. 625 ಇಂಟು 12. ಸೊ ಇದು ಇಂಟು 12 ಮಾಡಿದ್ರೆ 29 ಜ ಲಾಸ್ಟಲ್ಲಿ 8 ಬರಬೇಕು. ಮುಗೀತಾ? ಹಿಂಗೆ ಬೇಕಾದ್ರೂ ಮಾಡಿ. 6 27 ಅಂದ್ರೆ ಏನಪ್ಪ? 9 ಇಂಟು 3. 9ನ ಮಲ್ಟಿಪಲ್ ಚೆಕ್ ಮಾಡಿ ಸೊಲ್ಯೂಷನಲ್ಲಿ. 6 ನಮ್ಮ ಮೆಥಡ, ಅದನ್ನು ಮಾಡಿ ತೊಂದರೆ ಇಲ್ಲ. 8% ಅಂದರೆ 2a ಪ್ಲಸ್ a ಸ್ಕ್ವೇರ್ ಬೈ 100 ಅಂದರೆ 16.64% ಆಗುತ್ತೆ. ಸೊ 16.64% ಆಫ್ 7500ನ ಫೈಂಡ್ ಔಟ್ ಮಾಡಿ. 2 ಜೀರೋಸ್ ಹೋಯ್ತು, ಪರ್ಸೆಂಟೇಜ್ ಹೋಯ್ತು. 0.64 ಇದೆ ಅಂದರೆ 2 ಜೀರೋಸು ಉಳಿದಿದೆ ಅಂತ ಅರ್ಥ, ರೈಟ್? 75 4 ಜ 300, 30 ಕ್ಯಾರಿ. 75 6 ಜ 450 ಪ್ಲಸ್ 30 480, 48 ಕ್ಯಾರಿ. 75 6 ಜ again 450 ಪ್ಲಸ್ 48, 498. ಓಕೆ, 2 ಜೀರೋ ಹೋಯ್ತು, ಪಾಯಿಂಟ್ ಹೋಯ್ತು, ಲಾಸ್ಟಲ್ಲಿ 8 ಬರಬೇಕು. ಓಕೆನಾ? ಓಕೆ. 20%. ದ ಅಮೌಂಟ್ ಆನ್ ಎ ಸಮ್ ಆಫ್ 7800 at 20% per annum compound interest compound annual in 2 years will be ಅಂತ ಕೇಳಿ, ರೈಟ್? ಸೊ ಎಷ್ಟಾಯ್ತಪ್ಪ? 144% ಆಯಿತು. 12800ಗೆ ಫೈಂಡ್ ಔಟ್ ಮಾಡೋದು. ಹೋಯ್ತು 8 4 32, ಲಾಸ್ಟಲ್ಲಿ 2 ಬರುತ್ತೆ. ಕ್ಲಿಯರ್? 15%. ದ ಅಮೌಂಟ್ ಆನ್ ಸಮ್ ಆಫ್ 1200 at 15% per annum compound interest compound annual in 2 years will be ಅಂತ ಕೇಳಿದ್ರು. 15% ಅಂದ್ರೆ 3/20 ಅಂದರೆ 20 ಇರೋದು 23 ಆಗ್ತದೆ, 20 ಇರೋದು 23 ಆಗ್ತದೆ ಎರಡನೇ ವರ್ಷ. ಸೊ ಇದೆಷ್ಟಾಯಿತು? 400ನ ವ್ಯಾಲ್ಯೂ ಕೊಟ್ಟಿದ್ದಾರೆ 1200 ಅಂದರೆ ಇಂಟು 3 ಜ ಆಗ್ತಿದೆ. ಇದೆಷ್ಟು? 529 39 ಎಷ್ಟು? 7, ಲಾಸ್ಟಲ್ಲಿ 7 ಬರಬೇಕು. ಕ್ಲಿಯರ್? ದ ಅಮೌಂಟ್ ಆನ್ ಎ ಸಮ್ ಆಫ್ 4800 at 15% per annum. 15% ಅಂದರೆ ಏನು? 3/20. 20 ಇರೋದು 23 ಆಗುತ್ತೆ ಮೊದಲನೇ ವರ್ಷ, ಎರಡನೇ ವರ್ಷ 20 ಇರೋದು 23 ಆಗುತ್ತೆ. ಎಷ್ಟಾಯಿತು? 400 ಆಯಿತು. ಎಷ್ಟಾಯಿತು? 529. 400ನ ವ್ಯಾಲ್ಯೂ ಕೊಟ್ಟಿದ್ರೆ ಎಷ್ಟು? 4800. ಹೋಯ್ತು 12 ಜ. ಇದು 12 ಜ ಮಾಡಿದ್ರೆ 2 9 ಜ 8. ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ, ನಾನು ಇಷ್ಟು ಸಮೇತ ಮಾಡಲ್ಲ ನಾವು ಎಕ್ಸಾಮಲ್ಲಿ. ಇಲ್ಲಿ ನೋಡಿ, 400 ಅಂತ ನಮ್ಗೆ ಫಸ್ಟೇ ಗೊತ್ತು. 400 ಮತ್ತೆ ಏನು? ಈ 4800ಅಲ್ಲಿ 2 ಜೀರೋಸ್ 4 12 ಜ 48. ಸೊ 3 3 ಜ 9, 9 2 ಜ 8 ಅಷ್ಟೆ. ಇದು ಸೇಮ್ ಟೈಪ್ ಆಫ್ ಕ್ವಶನ್. ಸೊ 121% ಆಫ್ 7700. ಹೋಯ್ತು 1 7 ಜ 7. ಅಗೈನ್ 121% ಆಫ್ 5700. ಹೋಯ್ತು 1 7 ಜ 7. ಹೇಗಿದೆ? ತುಂಬ ಬೇಸಿಕ್ ಕ್ವಶನ್ಸ್ ಅಲ್ವಾ?
ಅವ್ರು ಒಂದು ವೇಳೆ ಕೇಳಿದ್ರೆ ಬೇರೆ ಪ್ರಶ್ನೆ ನಾನು ನಿಮ್ಗೆ ಮಾಡ್ತೀನಿ ತಲೆನೇ ಕೆಡ್ಸಿ. ಈಗ 14% ಕೇಳಿದಾರಲ್ವ ನಾನು ಮಾಡಿಸ್ತೀನಿ. The amount on a sum of 2,500 at the rate of 14% per annum compound interest compounded annually in 2 years will be ಅಂತ ಕೇಳಿದ್ರೆ ಈಗ ನಾನು ಮಾಡಿಸ್ತೀನಿ. 2,500 ಮೊತ್ತದ ಮೇಲೆ ವಾರ್ಷಿಕ 14% ಸಂಯುಕ್ತ ಬಡ್ಡಿದರಲ್ಲಿ ವರ್ಷಕ್ಕೊಮ್ಮೆ ಸಂಯುಕ್ತವಾಗುವಂತೆ 2 ವರ್ಷಗಳ ನಂತರ ಅಂತ ಕೇಳಿದೆ. ಸೊ 2a ಪ್ಲಸ್ a ಸ್ಕ್ವೇರ್ ಬೈ 100 ಅನ್ನ ಮಾಡ್ತೀರಾ? ಆ ರೇಷಿಯೋ ಮೆಥಡ್ ಮಾಡ್ತೀರಾ ನೀವೇ ನೋಡಿ. ಇದೆಷ್ಟಾಯಿತು? 28 ಆಯಿತು. ಪ್ಲಸ್ a ಸ್ಕ್ವೇರ್ ಅಂದ್ರೂ 1.96 ಅಂದರೆ 196 ಬೈ 100 1.96. ಸೊ ಏನು ಫೈಂಡ್ ಔಟ್ ಮಾಡಬೇಕು ನಾವು? 29.96% ಆಫ್ 2,500ನ ಫೈಂಡ್ ಔಟ್ ಮಾಡಬೇಕು. 2 0 ಹೋಯಿತು, ಪರ್ಸೆಂಟೇಜ್ ಹೋಯಿತು. ಈಗ ಮಾಡೋಣ ತಗೊಳ್ಳಿ. ಇನ್ನೇನಿದೆ? ಪಾಯಿಂಟ್ ಇದೆ. ಪಾಯಿಂಟ್ ಹೋಗ್ಬೇಕಂದ್ರೆ 2 ಜೀರೋಸ್ ಹೋಗ್ಬೇಕು, ನೆನ್ಪಿಟ್ಕೊ. 25 6 150 15 ಕ್ಯಾರಿ. 25 9 225 ಪ್ಲಸ್ 15 240 24 ಕ್ಯಾರಿ. 25 9 225 ಪ್ಲಸ್ 24 249. ಮುಗೀತಾ? ಲಾಸ್ಟಲ್ಲಿ 9 ಬರಬೇಕು. ಓಕೆ, 2 ಜೀರೋಸ್ ಹೋಗುತ್ತೆ, ಪಾಯಿಂಟ್ ಹೋಗ್ಬಿಡುತ್ತೆ. ಪಾಯಿಂಟ್ ಆಗಿ ಹೋಗುತ್ತೆ, 100 ಪ್ಲೇಸಲ್ಲಿದೆ. ಸೊ ಲಾಸ್ಟಲ್ಲಿ ಏನು ಬರಬೇಕು? 9 ಬರಬೇಕು. ಕ್ಲಿಯರ್? ಎಷ್ಟು ದ ಅಮೌಂಟ್ ಅನ್ನೋ ನೀವು ಆಮೇಲೆ ಹೇಳ್ಬೋದು ಸರ್ ಇಲ್ಲಿ 121 ಅಲ್ವಾ? ಸೊ ನೀವು 121 ಆದ್ರೂ ಬರ್ಕೊಳ್ಳಿ, 29 ಆದ್ರೂ ಬರ್ಕೊಳ್ಳಿ. 29.96 ಬರ್ಕೊಂಡ್ರೆ 2,500ಗೆ ಆ್ಯಡ್ ಮಾಡ್ತೀವಿ. ಒಂದು ವೇಳೆ 129.96 ಮಾಡಿದ್ರು ಸಮೇತ ಅಷ್ಟೇ ಬರುತ್ತೆ ಸೊಲ್ಯೂಷನ್. 6%. The amount on a sum of 7,500 at 6% per annum compound interest compound annual in 2 years will be ಅಂತ ಕೇಳಿ. ರೈಟ್. ಸೊ 7,500 ಮೊತ್ತದ ಮೇಲೆ ವಾರ್ಷಿಕ 6% ಸಂಯುಕ್ತ ಬಡ್ಡಿ ಫೈಂಡ್ ಔಟ್ ಮಾಡಬೇಕು. ಪರ್ಸೆಂಟಾ? 2a ಪ್ಲಸ್ a ಸ್ಕ್ವೇರ್ ಬೈ 100 ಮಾಡಿದ್ರೆ 12.36 ಬರುತ್ತೆ. ಇವೆಲ್ಲ ಸಮೇತ ನೆನಪಿಟ್ಕೋಬೇಕು. ಒಂದು ಚಾರ್ಟ್ ಅನ್ನು ಮಾಡ್ಕೊಳ್ಳಿ. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಟೆಲಿಗ್ರಾಮ್ ಚಾನಲ್ ಚಾರ್ಟ್ ಕೊಟ್ಬಿಡ್ತೀನಿ. ಪರ್ಸೆಂಟ್ ಆಫ್ 7,500ನ ಫೈಂಡ್ ಔಟ್ ಮಾಡಿ. ಜೀರೋಸ್ ಹೋಯ್ತು. ಇನ್ನೇನು ಉಳಿದಿದೆ? 100 ಪ್ಲೇಸಲ್ಲಿ ಪಾಯಿಂಟ್ ಉಳಿದಿದೆ ಅಂದರೆ 2 ಜೀರೋಸ್ ಹೋಗಬೇಕು. ರೈಟ್. 75 6 ಎಷ್ಟು? 450. 75 3 ಎಷ್ಟು? 225 ಪ್ಲಸ್ 45 ಎಷ್ಟಾಯಿತು? 270 ಆಯಿತು. ಈ 2 ಜೀರೋಸ್ ಹೋಯಿತು. 75 2 ಎಷ್ಟು? 150 ಪ್ಲಸ್ 27. 150 ಪ್ಲಸ್ 27 177. ಲಾಸ್ಟಲ್ಲಿ 7 ಬರಬೇಕು. ಆಯ್ತೇನಪ್ಪ? 12.36 ಹೆಂಗಾದ್ರೂ ಮಾಡಿ. ಓಕೆ, ನೆಕ್ಸ್ಟ್ ಅಗೇನ್ ನಮ್ಮ ಕ್ವಶನ್ ಬಂತು, ಈಸಿ ಕ್ವಶನ್. ಆನ್ಸರ್ 8 ಲಾಸ್ಟ್. ಹಿಂಗೆ 121% ಆಫ್ 2008 ಪರ್ಸೆಂಟೇಜ್ 2 ಹೋಗುತ್ತೆ, 1 8 8. ಕ್ಲಿಯರ್? ಅಗೇನ್ 20% ಅಂದರೆ 144% ಆಫ್ 2,600. ಪರ್ಸೆಂಟೇಜ್ 2 ಜೀರೋಸ್ ಹೋಗುತ್ತೆ, 4 6 ಲಾಸ್ಟಲ್ಲಿ 24 ಅಂದರೆ 4 ಬರಬೇಕು ಲಾಸ್ಟಲ್ಲಿ. ಬೇಸಿಕ್ ಕ್ವಶನ್. 15% ಅಂದರೆ 3/20. 20 ಇರೋದು 23 ಆಗುತ್ತೆ, 20 ಇರೋದು 23 ಆಗುತ್ತೆ. ಸೊ 400 ಆಯಿತು. ಎಷ್ಟಾಯಿತು? 529 ಆಯಿತು. 400ನ ವ್ಯಾಲ್ಯೂ ಕೊಟ್ಟಿದೆ 1400. 2 ಜೀರೋಸ್ ಹೋಗುತ್ತೆ. 16 ಇದು ಇಂಟು 16 ಮಾಡಿದ್ವಿ ಅಂದ್ಕೊಳ್ಳಿ. 9 50. ಲಾಸ್ಟಲ್ಲಿ 4 ಬರಬೇಕು. ಕ್ಲಿಯರ್? ಮಾಡೋ ಅವಶ್ಯಕತೆ ಇಲ್ಲ, ಪೆನ್ನು ಪೇಪರ್ ಸಮೇತ ಇಲ್ಲ, ನಾನು ನಿಮ್ಗೆ ಹೇಳ್ತೀನಿ. 20 ಸ್ಕ್ವೇರ್ ಎಷ್ಟು? 400. 400ನ ವ್ಯಾಲ್ಯೂ ಇಷ್ಟಂದರೆ 2 ಜೀರೋಸ್ ಹೋಗುತ್ತೆ. 4 ಎಷ್ಟು? 64. 4 16 ಇದು 23. 3 ಇಂಟು 3 9. 9 ಇಂಟು 6 4 ಬರಬೇಕು ಲಾಸ್ಟಲ್ಲಿ. ಮುಗೀತು. ಅಗೇನ್ 144% ಆಫ್ 2,400. 20% ಅಂದರೆ 144. ಓಕೆ, ಹೋಯ್ತು. 4 4 16. 2 ಆಪ್ಷನ್ ಇದೆ, ಮಾಡಂತ ತಗೊಳ್ಳಿ. 24 4 96 9 ಕ್ಯಾರಿ. 24 4 96 ಪ್ಲಸ್ 9 105. ಲಾಸ್ಟಲ್ಲಿ 56 ಬರಬೇಕು. ಮುಗೀತಾ? ಕ್ಲಿಯರ್? ಇಲ್ಲ ಸರ್ ನಾವು ಹಿಂಗೆ ಚೆಕ್ ಮಾಡ್ತೀವಿ ಅಂದರೆ ಹೆಂಗೆ ಬೇಕಾದ್ರೂ ಮಾಡಿ. 12 ಸ್ಕ್ವೇರ್ 12 ಚೆಕ್ ಮಾಡಿ, 6 4 ಇಂಟು 3 ಮಲ್ಟಿಪಲ್ ಚೆಕ್ ಮಾಡಿ, ಎಲ್ಲನೂ ಒಂದೇ. ಅಗೇನ್ ದ ಅಮೌಂಟ್ ಅನ್ನು ಸಮ್ ಆಫ್ 5,200 at 20% per annum compound interest. 20% ಅಂದ್ರೇನು? ಅಮೌಂಟ್ದು 144% ಆಫ್ 5,200. 2 ಜೀರೋಸ್ ಹೋಯಿತು, ಪರ್ಸೆಂಟೇಜ್ ಹೋಯಿತು, 4 2 ಲಾಸ್ಟ್. ಕ್ಲಿಯರ್? ಅಗೇನ್ 144% ಆಫ್ 4 2 8 ಅಗೇನ್ ಲಾಸ್ಟಲ್ಲಿ 42 4 168 16 ಕ್ಯಾರಿ. 42 4 168 ಪ್ಲಸ್ 16 184 ಆಗುತ್ತೆ. ಓ
18 ಬಟ್ 1 42 ಪ್ಲಸ್ 18 60 ಅವಾಗ ಮಾಡಬೇಕಾಗುತ್ತೆ ಪೂರ್ತಿ. ಕ್ಲಿಯರ್? ನೆಕ್ಸ್ಟ್ ಈಗ 18% ಈಗ ಬೇಕಿದ್ರೆ ನಾವು ಮಾಡೋಣ. ಈ ಥರ ಪ್ರಶ್ನೆಗಳು ನಮಗೆ ತಿಳಿಸ್ಕೊಡ್ತೀವಿ. ದ ಅಮೌಂಟ್ ಅನ್ ಸಮ್ ಆಫ್ 5000 at 18% per annum compound interest compound annually in 2 years will be. ಸೊ 18 ಅಂದರೆ 2a ಪ್ಲಸ್ a ಸ್ಕ್ವೇರ್ ಬೈ 100 ಎಷ್ಟಾಯಿತು? 36 ಆಯಿತು. ಪ್ಲಸ್ 18 ಸ್ಕ್ವೇರ್ 324 ಆಯಿತು ಬೈ 100 ಅಂದರೆ 3.24 ಆಯಿತು. ಎಷ್ಟಾಯ್ತು? 39.24% ಆಫ್ 113 5000ಗೆ ಫೈಂಡ್ ಔಟ್ ಮಾಡೋಣ. 1 0 ಆಯಿತು, ಇನ್ನೊಂದು 0 ಬಾಕಿ ಇದೆ. 5 4 20 ಟು ಕ್ಯಾರಿ, ಇದೊಂದು 0 ಆಯಿತು. 5 2 10 ಪ್ಲಸ್ 2 12 ಲಾಸ್ಟಲ್ಲಿ 2 ಬರಬೇಕು. ಈತನಪ್ಪ. ಓಕೆ. ನೆಕ್ಸ್ಟ್ ದ ಅಮೌಂಟ್ ಅಂದರೆ ಸಮ್ ಆಫ್ 6800 at 15%. 15% ಅಂದ್ರೆ ಏನಪ್ಪ? 20 ಇರೋದು 23 ಆಗುತ್ತೆ. ಹಂಗೆ ಬರ್ಕೋಬೇಕು, ಡೈರೆಕ್ಟಾಗಿ ಕಲಿಬೇಕು ಇದನ್ನು. $400 ವ್ಯಾಲ್ಯೂ ಎಷ್ಟು? 6800 17 ಜಾ. ಇದು 17 ಜಾ ಮಾಡಿದ್ವಿ ಅನ್ಕೊಳ್ಳಿ. 7 9 63. ಓ, ಎರಡು ಆಪ್ಷನ್ ಇದೆಯಾ? ಮಾಡೋಣ ತಗೊಳ್ಳಿ, ತೊಂದರೆ ಇಲ್ಲ. 17 9 ಜಾ 153 in carry 17 to the 34 plus 15 49. ಓ, 4 carry 17 5 ಜಾ 85 plus 4 89 8993. ಮುಗಿತೇನಪ್ಪ? ಬೇಸಿಕ್ ಕ್ವಶನಾ? 20% ಕೇಳಿದ್ರೆ 9400ಗೆ ಅಂದರೆ 44% ಆಫ್ ಹೋಯ್ತು 4 4 16 ಲಾಸ್ಟಲ್ಲಿ ಅವರೇ ಆಪ್ಷನ್ಸ್ ಕೊಟ್ಟರೆ ನಾನು ಮಾಡ್ಕೊಂಡು ಬಂದಿದ್ದೀನಿ, ಚೆಕ್ ಮಾಡಿದ್ದೀನಿ. ಸೊ ಅಗೇನ್ 144% ಆಫ್ 1200 ಹೋಯ್ತು 8 ಬರಬೇಕು ಲಾಸ್ಟಲ್ಲಿ. ಎರಡು ಆಪ್ಷನ್ ಇದೆಯಾ? ಓಕೆ. 144ನ 12 ಇಂಟು 12 ಬರ್ಬೋದು. 12ನ 4 ಇಂಟು 3 ಅಂದರೆ 4 ಮಲ್ಟಿಪಲ್ 3 ಮಲ್ಟಿಪಲ್ ಚೆಕ್ ಮಾಡೋಣ. ಇದು 4 ಇಂದ ಹೋಗುತ್ತೆ, ಇದು 4 ಇಂದ ಹೋಗುತ್ತೆ. ಯಾಕೆ ಲಾಸ್ಟ್ 2 ಡಿಜಿಟ್ಸು 28 ಹೋಗುತ್ತೆ. ನೆಕ್ಸ್ಟ್ 3 ಇಂದ ಚೆಕ್ ಮಾಡೋಣ. ಇದು ಹೋಗುತ್ತೆ 12, ಇದು ಹೋಗುತ್ತೆ 8 ಟು 10 8 2 ಹೋಗುತ್ತೆ. ಮಾಡೋಣ ತಗೊಳ್ಳಿ. 6 ಟು 4 ಜಾ 248. ಓಕೆ, 4 ಕ್ಯಾರೆ 6 ಟು 4 ಜಾ 248 ಪ್ಲಸ್ 24 12 1 2 72 2 ಇಲ್ಲಿ 27 ಇಲ್ಲಿ 62 1 62 ಪ್ಲಸ್ 27 89 ಆಯಿತು. ಮುಗೀತಾ? 8928. ಓಕೆ. ನೆಕ್ಸ್ಟ್ 15% ಅಂದರೆ ಅಗೇನ್ 20 ಇರೋದು 23 ಆಗುತ್ತೆ, 20 ಇರೋದು 23 ಆಗುತ್ತೆ. 400 ಆಯಿತು, 400 ವ್ಯಾಲ್ಯೂ 1400. ಇದು ಹೋಯ್ತು, ಇದು ಹೋಯ್ತು. 4 2 ಜಾ 4 1 ಜಾ ಎಷ್ಟಾಯಿತು? 529 ಆಯಿತು. 529 ಇಂಟು 21 ನಾವು ಫೈಂಡ್ ಔಟ್ ಮಾಡ್ತೀವಿ. ಅಂದರೆ ಲಾಸ್ಟಲ್ಲಿ 9 ಬರುತ್ತೆ. ಎರಡು ಆಪ್ಷನ್ ಇದೆ. ಓಕೆ, ಚೆಕ್ ಮಾಡೋಣ. ಸೊ 7 ಇಂಟು 3 ಅಲ್ವೇನಪ್ಪ? 21 ಏನಂತ ಬರ್ಕೋದು? 7 ಇಂಟು 3 ಈ ಮಲ್ಟಿಪಲ್ ಚೆಕ್ ಮಾಡ್ತೀನಿ. ಇಷ್ಟೇ, ನಾನು ಇನ್ನೇನು ಮಾಡಲ್ಲ. 3 ಇದು ಹೋಗುತ್ತೆ, 2 ಇದು ಹೋಗಲ್ಲ, 9 ಹೋಗುತ್ತೆ, 3 ಹೋಗುತ್ತೆ, ಮುಗೀತು. ಕ್ಲಿಯರ್? Again, the amount and the sum of 7500 at 16% per annum compound interest compound annually in 2 years will be ಅಂತ ಕೇಳಿದ್ರೆ. 16% ಅಂದ್ರೆ ಏನಪ್ಪ? 4/25. 25 ಇರೋದು 29 ಆಗ್ತಿದೆ. 25 ಇರೋದು 29 ಆಗ್ತಿದೆ. ಅವ್ರು ಇದೆಷ್ಟಾಗುತ್ತೆ? 25 ಆಗುತ್ತೆ. ಇದೆಷ್ಟಾಗುತ್ತೆ? ಎಷ್ಟಾದರೂ ಆಗಲಿ 9 9 ಎಷ್ಟಪ್ಪ? ಲಾಸ್ಟಲ್ಲಿ 1 ಬರುತ್ತೆ. ತಗೊಳ್ಳಿ, ಈಸಿಯಾಗಿ ಬರುತ್ತೆ. 625ನ ವ್ಯಾಲ್ಯೂ 7500 ಅಂದರೆ ಇದು 12 ಜಾ. ಇದು 1 ಇಂಟು 12 ಲಾಸ್ಟಲ್ಲಿ 2 ಬರಬೇಕು. ಓಕೆನಾ? ನಾವು ಸ್ಕ್ವೇರ್ನು ಸಮೇತ ಫೈಂಡ್ ಔಟ್ ಮಾಡೋದು ಅವಶ್ಯಕತೆ ಇಲ್ಲ. ಕ್ಲಿಯರ್? ಎಗೈನ್ ಇದು ಪಾಯಿಂಟ್ಸಲ್ಲಿದೆ. ಈ ಥರ ಪ್ರಶ್ನೆಗಳು ನಾನು ಮಾಡಿಸ್ತೀನಿ, ನೀವು ತಲೆ ಕೆಡಿಸ್ಕೊ. The sum of 15,000 is lent at the rate of 15% per annum compound interest compounded annually for 2 years. What is the interest received after 2 years? ಇವಾಗ ಏನು ಕೇಳಿದ್ರೆ ಓನ್ಲಿ ಇಂಟ್ರೆಸ್ಟ್ ಕೇಳಿದ್ದಾರೆ. ಕ್ಲಿಯರ್? ಆಗೇನು ಕೇಳಿದ್ರು? ಅಮೌಂಟ್ ಕೇಳಿದ್ರು. ಈ ಇಂಟ್ರೆಸ್ಟ್ ಕೇಳಿದ್ದಾರೆ. ಸೊ ಮಾಡೋಣ ತಗೊಳ್ಳಿ.
15%, 3/20 ಆದ್ರೂ ಮಾಡ್ಕೊಳ್ಳಿ, ಆರ್ 15 ಪ್ಲಸ್ 15 ಪ್ಲಸ್ 15 ಇಂಟು 15/100 32.25 ಪರ್ಸೆಂಟ್. ಹಿಂಗೆ ಬೇಕಾದ್ರೆ ನಾವು ಫೈಂಡ್ ಔಟ್ ಮಾಡಿ. ಸೇಮ್ ಇದ್ರೆ 2a ಪ್ಲಸ್ a²/100. ಡಿಫ್ರೆಂಟ್ ಇದ್ರೆ a ಪ್ಲಸ್ ಬಿ ಪ್ಲಸ್ a ಇಂಟು b/100. ಕ್ಲಿಯರ್. ಆಮೇಲೆ ಸರ್ ಸೇಮ್ ಇರೋದು ಮಾತ್ರ ಹೇಳಿದ್ದಾರೆ ಅಂತ ಅನ್ಕೋಬೇಡಿ. ಓಕೆನಾ. ಸೊ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಓನ್ಲಿ 32.25% ನಾವು ಫೈಂಡ್ ಔಟ್ ಮಾಡಬೇಕು. ಎಷ್ಟಕ್ಕೆ? 15,000 ಮಾಡಂತ ತಗೊಳ್ಳಿ, ತೊಂದರೆ ಇಲ್ಲ. 2 ಜೀರೋ ಪರ್ಸೆಂಟೇಜ್ ಹೋಯಿತು, 1 ಜೀರೋ ಹೋಯಿತು, ಒಂದು ಡೆಸಿಮಲ್ ಇಲ್ಲಿಗೆ ಬಂತು, ಇನ್ನೊಂದು ಹೋಗ್ಬೇಕು. 15 ಜಾ ಎಲ್ಲನೂ ಪಾಯಿಂಟ್ 100 ಮೇಲೆ ಕೊಟ್ಟಿದ್ದಾರೆ, ಸೊ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಹಂಗೆ ಇಟ್ಕೊಳ್ಳಿ, 1 ಜೀರೋ ಹಂಗೆ ಇಟ್ಕೊಳ್ಳಿ. 15 ಜಾ 75, 7 ಕ್ಯಾರಿ. 15 ಜಾ 30 ಪ್ಲಸ್ 7 37, 3 ಕ್ಯಾರಿ. 15 ಜಾ 30 ಪ್ಲಸ್ 3 33, 3 ಕ್ಯಾರಿ. 15 ಜಾ 45 ಪ್ಲಸ್ 3 48. ಇಷ್ಟು ಬರಬೇಕು, 4837.50. ಕ್ಲಿಯರ್. ಬೇಸಿಕ್ ಕ್ವಶನ್. Next question. The compounded interest on 5625 for 6 months at 16% per annum, interest being compounded quarterly ಅಂತ ಕೇಳಿದೆ. ಸೊ 5,625 ಮೇಲೆ ವಾರ್ಷಿಕ 16% ಸಂಯುಕ್ತ ಬಡ್ಡಿ ದರದಲ್ಲಿ ತ್ರೈಮಾಸಿಕವಾಗಿ ಸಂಯೋಜಿತವಾಗುವಂತ 6 ತಿಂಗಳಿಗೆ ಲಭಿಸುವ ಸಂಯುಕ್ತ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ರೈಟ್. ಸೊ ಕ್ವಾರ್ಟರ್ಲಿ ಮೀನ್ಸ್ ಏನೂ ಇಲ್ಲ, ಡಿವೈಡ್ ಮಾಡೋದು. ಫಾರ್ ಎಕ್ಸಾಂಪಲ್ 1/4 ಅಂತ ಅರ್ಥ. ರೈಟ್. ಸೊ ಈಗ ಅವ್ರಿಗೆ ಏನು ಕೇಳಿದರೆ, ಕ್ವಾರ್ಟರ್ಲಿ ಮೀನ್ಸ್ 1/4 ಅಂತ. ಫಾರ್ ಎಕ್ಸಾಂಪಲ್ 16% ಇದೆ ಅನ್ಕೊಳ್ಳಿ, ಎವ್ರಿ 3 ಮಂತ್ಸ್ಗೆ ಡಿವೈಡ್ ಮಾಡಿ. ಟೋಟಲ್ 12 ಮಂತ್ಸ್, ಎವ್ರಿ 3 ಮಂತ್ಸ್ಗೆ ಡಿವೈಡ್ ಮಾಡಿದ್ರೆ 4%, 4%, 4%, 4% ಆಗುತ್ತೆ. ರೈಟ್. ಬಟ್ ಅವ್ರು ಕೇಳಿರೋದು ಓನ್ಲಿ 6 ಮಂತ್ಸ್ಗೆ, ಓನ್ಲಿ 6 ಮಂತ್ಸ್ಗೆ. ಹಾಗಾದರೆ ಫಸ್ಟ್ 3 ಮಂತ್ಸ್ಗೆ ಎಷ್ಟು ಪರ್ಸೆಂಟು? 4%. ನೆಕ್ಸ್ಟ್ 3 ಮಂತ್ಸ್ಗೆ ಎಷ್ಟು ಪರ್ಸೆಂಟು? 4%. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಈಗ ಓನ್ಲಿ 4%ಗೆ ಫೈಂಡ್ ಔಟ್ ಮಾಡಬೇಕು. ಇದು ಯಾವ ಥರ? 2 ವರ್ಷ ಇದ್ದಂಗೆ ನಮಗೆ. ನಾವು ಸೊಲ್ಯೂಷನ್ ಮಾಡೋರಿಗೆ ಇದು ಯಾವ ಥರ? 2 ವರ್ಷ ಇದ್ದಂಗೆ. ಹಾಗಾದರೆ 4% 2 ಇಯರ್ಸ್ ಅಂದರೆ ಏನು? 2a ಪ್ಲಸ್ a²/100 ಅಂದರೆ ಎಷ್ಟು? 2 ಇಂಟು 4 8 ಆಯಿತು, ಪ್ಲಸ್ 4 ಸ್ಕ್ವೇರ್ 16/100 ಆಯಿತು, ದಟ್ ಈಸ್ 0.6 ಅಂದರೆ 8.16ನ ಫೈಂಡ್ ಔಟ್ ಮಾಡಿ. ಪರ್ಸೆಂಟ್ ಆಫ್ 5625. ಮೊದಲು ನಾವು ಏನು ಮಾಡೋಣ, ಈಗ ಇದು ಸ್ವಲ್ಪ ಕಷ್ಟ ಇದೆ ಮಲ್ಟಿಪಲ್ ಮಾಡೋದು. ನಾವು ಮೊದಲು ಏನು ಮಾಡೋಣ, 8%ನ ಫೈಂಡ್ ಔಟ್ ಮಾಡೋಣ. ಆಪ್ಷನ್ಸ್ ಏನಿದೆ ತುಂಬ ದೂರ ದೂರ ಇದೆ. 8%ನ ಫೈಂಡ್ ಔಟ್ ಮಾಡೋಣ. ಸೊ 8% ಆಫ್ 5625ಗೆ 8%ನ ಫೈಂಡ್ ಔಟ್ ಮಾಡೋಣ. ಅಂದರೆ ಇಂಟು 8. ಪರ್ಸೆಂಟೇಜ್ ಮೀನ್ಸ್ ಬೈ 100, ಅದು ಸೆಕೆಂಡ್ರಿ. ಓಕೆನಾ. 2 ಜೀರೋಸ್ ಹೋಗುತ್ತೆ ಕೊನೆಯಲ್ಲಿ. ಓಕೆ. 8 5 40, 4 ಕ್ಯಾರಿ. 8 2 16 ಪ್ಲಸ್ 4 20, 2 ಕ್ಯಾರಿ. 8 6 48, ಎಷ್ಟು? 5625ಗೆ ಇಲ್ಲಿ ಮಾಡ್ತೀನಿ. 5625ಗೆ 8% ಫೈಂಡ್ ಔಟ್ ಮಾಡಬೇಕು. ರೈಟ್. 8 5 40, 4 ಕ್ಯಾರಿ. 8 2 16 ಪ್ಲಸ್ 4 20, 2 ಕ್ಯಾರಿ. 8 6 48 ಪ್ಲಸ್ 2 50, 5 ಕ್ಯಾರಿ. 8 5 40 ಪ್ಲಸ್ 5 45 ಆಯಿತು. 2 ಜೀರೋಸ್ ಅಂದರೆ 450 ಆಯಿತು. 8%ನ ವ್ಯಾಲ್ಯೂ 450. ಸೊ 0.16% ನಾವು ಫೈಂಡ್ ಔಟ್ ಮಾಡಬೇಕು. ಇನ್ನು ಉಳಿದಿರೋದು 0.16%. ಸೊ ನಾವು ಫೈಂಡ್ ಔಟ್ ಮಾಡೋ ಬದಲು ಇಲ್ಲಿ ಆಪ್ಷನ್ಸ್ ನೋಡಿ. ಸೊ ನಿಯರ್ ಯಾವುದಿದೆ? 450ನೇ. ಮುಗೀತು ಆನ್ಸರ್. ಇಲ್ಲ ಸರ್ ನಾವು 0.16ನ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಮಾಡೋಣ, ತೊಂದರೆ ಇಲ್ಲ. ಇಲ್ಲೇ ಮಾಡೋಣ. 0.16% ಆಫ್ 5625. ಇದು ಬಿಟ್ಬಿಡ್ತೀನಿ, 16 ತಗೊತೀನಿ. ಓಕೆನಾ. 16 5 80, 8 ಕ್ಯಾರಿ. 16 2 32 ಪ್ಲಸ್ 8 40, 4 ಕ್ಯಾರಿ. 16 6 96 ಪ್ಲಸ್ 4 100, 10 ಕ್ಯಾರಿ. 16 5 80 ಪ್ಲಸ್ 10. ಇಲ್ಲಿ ಪರ್ಸೆಂಟೇಜ್ ಹೋಗುತ್ತೆ, 2 ಜೀರೋಸ್ ಹೋಗುತ್ತೆ. ಇಲ್ಲಿ 100 ಪ್ಲೇಸಲ್ಲಿ ಇದೆ ಪಾಯಿಂಟು, ಸೊ 2 ಜೀರೋಸ್ ಹೋಗುತ್ತೆ. 9 ಬಂತು, 9 ಬಂತು. ಸೊ 450ಗೆ 9 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 459 ಆಯಿತು. ಸಿಂಪಲ್ ಬೇಸಿಕ್ ಕ್ವಶನ್. ಕ್ಲಿಯರ್. ಸೊ ಇಷ್ಟೇನಾ? ಮುಗೀತು. ಇಷ್ಟು ಕಾಂಪೌಂಡ್ ಇಂಟ್ರೆಸ್ಟ್ನ 50 ಕ್ವಶನ್ಸು ಜಸ್ಟ್ ವಿತಿನ್ 10 ಸೆಕೆಂಡ್ಸಲ್ಲಿ ಮಾಡ್ಬೋದು.
ಒಂದೊಂದು ಸೊಲ್ಯೂಷನ್ನ 10 ಸೆಕೆಂಡ್ಸ್ ಬೇಕಾಗಿಲ್ಲ, 2 to 3 ಸೆಕೆಂಡ್ಸ್ ಬೇಕು ಅಷ್ಟೇ ಅಲ್ವಾ? ಸೊ ಸಿಂಗಲ್ ಲೈನಲ್ಲಿ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಇದನ್ನು ನೀವು 100ನ ವ್ಯಾಲ್ಯೂ 1500 ಅಂಡ್ 121ನ ವ್ಯಾಲ್ಯೂ ಎಷ್ಟು ಈ ಥರ ಬರ್ಕೊಂಡೋದ್ರೆ ಟೈಮ್ ವೇಸ್ಟ್ ಅಷ್ಟೇ. ಕ್ಲಿಯರ್? ಸೊ ಈ ಕ್ಲಾಸ್ನ ಒಂದು PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ PDF ಅನ್ನು ಶೇರ್ ಮಾಡಿ. ಕ್ಲಿಯರ್? ಸೊ ಇಷ್ಟು ಈ ಒಂದು ಸೆಷನ್. ಸೊ ಈ ಒಂದು ಸೆಷನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸ್ ಹೇಗನ್ನಿಸ್ತು ಅಂತ ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.